ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನಲ್ಲ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 2ನೇ ಅಧ್ಯಾಯ 1ರಿಂದ 3ನೇ ವಚನವನ್ನು ಧ್ಯಾನ ಮಾಡ್ತೇವೆ. ಆಶೀರ್ವದಿಸಿದನು ಎಂಬ ವಿಷಯದ ಕುರಿತು ಮಾತನಾಡ್ತೀನಿ. ಈಗ ನಾವು 2ನೇ ಭಾಗಕ್ಕೆ, ಆದಿಕಾಂಡದ 2ನೇ ಭಾಗಕ್ಕೆ ನಾವು ಬರ್ತಾ ಇದ್ದೇವೆ. ಸರಿ, ಓದಿಕೊಳ್ಳೋಣ ಈಗ. ಹೀಗೆ ಭೂಮ್ಯಾಕಾಶಗಳು ಅವುಗಳಲ್ಲಿರುವ ಸಮಸ್ತವು ನಿರ್ಮಿತವಾದವು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಆ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡದ್ದರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು. ದೇವರು ವಿಶ್ರಮಿಸಿಕೊಂಡನು ಅಂದರೆ ದೇವರು ಎಲ್ಲ ವಿಷಯಗಳಲ್ಲಿ ಸಮಾಧಾನದಿಂದ ಇದ್ದರೂ ನಾವು ಯಾವಾಗಲೂ ಸಮಾಧಾನದಿಂದ ಇರಬೇಕು ಅನ್ನೋದೇ ಈ ವಾಕ್ಯದ ಮೂಲ ಅರ್ಥವಾಗಿದೆ. ಯಾಕೆ ನಾವು ವಾರಕ್ಕೆ 1 ದಿನ ಸಭೆಗೆ ಹೋಗ್ತೀವಿ? ಯಾಕಂದರೆ 6 ದಿನ ನಾವು ಕೆಲಸ ಮಾಡಿರ್ತೀವಿ. 7ನೇ ದಿನ ನಾವು ಸಭೆಗೆ ಹೋಗೋದೇನಕ್ಕೆ? ನಮಗೆ ಕೆಲಸ ಮಾಡೋಕ್ಕೆ ಶಕ್ತಿ, ಕೆಲಸ ಮಾಡೋಕ್ಕೆ ಬಾಗಿಲು ತೆಗೆದಿರೋದು, ನಮಗೆ ಕೆಲಸ ಮಾಡೋಕ್ಕೆ ಸಾಮರ್ಥ್ಯ, ವ್ಯಾಪಾರಗಳನ್ನ ಮಾಡೋಕ್ಕೆ ನಮಗೆ ಬುದ್ಧಿ, ಜ್ಞಾನ, ತಿಳುವಳಿಕೆ ಇದೆಲ್ಲ ದೇವರು ಕೊಟ್ಟಿರೋದ್ರಿಂದ ದೇವರಲ್ಲಿ ಸಮಾಧಾನವಾಗಿರೋಕ್ಕೆ ದೇವರು ನಮಗೆ ಆ ಶಕ್ತಿನೂ ಕೊಟ್ಟಿದ್ದಾರೆ. ನೋಡಿ, ಕೆಲವರೆಲ್ಲ ಹಗಲು ರಾತ್ರಿ 7 ದಿನನೂ ಕೆಲಸ ಮಾಡಿ ಸಮಾಧಾನದಿಂದ ಇರಲ್ಲ. ಇಲ್ಲೇನು ತೋರಿಸ್ತಾ ಇದೆ ಪ್ರಿಯರೇ? ದೇವರು 6 ದಿನ ಅಲ್ಲಿ ಕೆಲಸ ಮಾಡಿದ್ಮೇಲೆ 7ನೇ ದಿನ ವಿಶ್ರಮಿಸಿಕೊಂಡ್ರು ಎಂಬುದಾಗಿ ನಾವು ನೋಡುವಾಗ ನಾನು ಮಾಡಿದ್ದೆಲ್ಲ ಕರೆಕ್ಟಾಗಿದೆ, ಸರಿಯಾಗಿದೆ. ಇನ್ನು ಸೈತಾನು ಏನೇ ಮಾಡಿದ್ರು ಅವನಿಗೆ ಅಪಜಯ ಅನ್ನೋದು ಅಲ್ಲಿ ದೇವರು ತೋರಿಸಿರೋದು. ಅಂದರೆ ದೇವರಲ್ಲಿ ನಾವು ಸಮಾಧಾನವಾಗಿ ಇರಬೇಕು ಅನ್ನೋದು ನಾವು ಇದರಿಂದ ಕಲಿಯುವಂಥ ಒಂದು ಪಾಠ. ದೇವರಲ್ಲಿ ಸಮಾಧಾನವಾಗಿದ್ದರೆ 1 ದಿನ, ವಾರದಲ್ಲಿ 1 ದಿನ ನಾವು ನಮ್ಮ ಅಂಗಡಿಗಳಿಗೆ ಬಾಗಿಲಾಕಿದ್ರು ನಮ್ಮ ಜೀವಿತ ಕರೆಕ್ಟಾಗಿ ನಡೆಯುತ್ತೆ. ಯಾಕಂತಂದರೆ ಪ್ರಿಯರೇ, ನಮಗೆ ದೇವರಲ್ಲಿ ಸಮಾಧಾನ ಇದೆ. ದೇವರಲ್ಲಿ ಸಮಾಧಾನ ಇರಬೇಕಾದ್ರೆ ಫಸ್ಟು ದೇವರಿಗೆ ಟೈಮ್ ಕೊಡಬೇಕು. 2ನೇದಾಗಿ ಯೇಸು ಕ್ರಿಸ್ತನ ನಮ್ಮ ಸ್ವಂತ ರಕ್ಷಕನಾಗಿ ದೇವರನ್ನಾಗಿ ಅಂಗೀಕರಿಸಿಕೊಂಡು ಪ್ರತಿದಿನ ಪಾಪದ ಜೀವಿತವನ್ನು ಬಿಟ್ಟು ನೀತಿ ಉಳ್ಳವರಾಗಿ ಜೀವಿಸುವಾಗ ನಮಗೆ ವಿಶ್ರಾಂತಿ ಇರುವಂಥದ್ದಾಗಿದೆ, ಸಮಾಧಾನ ಇರುವಂಥದ್ದಾಗಿದೆ. ವೇಳೆ ಯಾಕೆ ಸಮಾಧಾನ ಇಲ್ಲ? ಯೇಸುವಿಗೆ ನಿಮ್ಮ ಹೃದಯವನ್ನು ಕೊಡದೇ ಇರ್ಬೋದು, ಅಥವಾ ಯೇಸುವಿಗೆ ನಿಮ್ಮ ಹೃದಯವನ್ನು ಕೊಟ್ಟಿದ್ದರೂ ಶಿಷ್ಯತ್ವದಲ್ಲಿ ನಾನು ನೀನು ನಡೆದೇ ಇರ್ಬೋದು. ಮಾತ್ರವಲ್ಲದೆ ದೇವರನ್ನು ನಾನು ನೀನು ನೆನೆಸ್ಕೊಳ್ಳದೆ ಇರ್ಬೋದು ಪ್ರಿಯರೇ. ಆದರೆ ಪ್ರತಿದಿನ ದೇವರಿಗೆ ಪ್ರಥಮ ಸ್ಥಾನ ಕೊಡ್ರಿ. ದೇವರು ಖಂಡಿತವಾಗಿ ನಮ್ಮನ್ನು ಸಮಾಧಾನದಿಂದ ನಡೆಸೋರಾಗಿದ್ದಾರೆ. ಮಾತ್ರವಲ್ಲದೆ ಭಾನುವಾರದ ದಿನವನ್ನು ದೇವರಿಗೆ ಕೊಡ್ರಿ. ಆ 7ನೇ ದಿನವನ್ನು ನೀವು ದೇವರಿಗೆ ಕೊಡುವಾಗ ಖಂಡಿತವಾಗಿ ಪ್ರಿಯ ದೇವರ ಮಕ್ಕಳೇ, ಸಮಾಧಾನ ಅನ್ನೋದು ನಿಮ್ಮಲ್ಲಿ ಉಕ್ಕಿ ಹರಿಯುತ್ತೆ. ಕರ್ತನು ತಾನೇ ಆ ರೀತಿ ನಿಮ್ಮ ನಡೆಸಲಿ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರು ನಿಮಗೆ ಸ್ತೋತ್ರ. ಅನೇಕ ದೇವ ಮಕ್ಕಳು ಇವತ್ತು ಭಾನುವಾರವನ್ನು ಮರೆತು ಬಿಟ್ಟಿದ್ದಾರೆ. ಭಾನುವಾರ ಆಲಯಕ್ಕೆ ಹೋಗುವಂಥದ್ದು, ದೇವರನ್ನು ಆರಾಧಿಸುವಂಥದ್ದು, ವಾಕ್ಯಗಳು, ದೇವರನ್ನು ಸ್ತುತಿಸುವಂಥದ್ದಕ್ಕೆ ಸಮಯ ಕೊಡದೇನೆ ಅನೇಕರು ಇವತ್ತು ಲೌಕಿಕವಾದ ಕಾರ್ಯಗಳಿಗೆ ಸಮಯ ಕೊಟ್ಟು ಸಮಾಧಾನ ಇಲ್ಲದೆ ಇದ್ದಾರಪ್ಪ ದೇವರೇ. ಆದರೆ ಸ್ವಾಮಿ, ನಿನ್ನ ಒಂದು ಸೃಷ್ಟಿ ಕ್ರಮದಿಂದ ನಾವು ಪಾಠವನ್ನು ಕಲಿಯುವ ಹಾಗೆ ದೇವರು ಉಂಟು ಮಾಡಿದವರು ಎಲ್ಲದರಲ್ಲಿಯೂ ಸಹ ಸಮಾಧಾನದಿಂದ ಇದ್ದರು ಎಂಬುದಾಗಿ ದೇವರೇ ನಾವು ನೋಡುವಾಗ ಎಷ್ಟೋ ಜನ ಎಷ್ಟೋ ಸಂಪಾದನೆ ಮಾಡುವುದುಂಟು, ಎಷ್ಟೋ ಜನ ಎಷ್ಟೋ ತಂದೆಯಾದ ದೇವರೇ ಕೆಲಸ ಮಾಡುವುದುಂಟು. ಆದರೆ ತಂದೆಯಾದರೆ ಸಮಾಧಾನದಿಂದ ಇರುವುದಕ್ಕೆ ಎಲ್ರಿಗೂ ಕೃಪೆ ಕೊಡು. ಆ ರೀತಿ ನೀವು ಮಾಡುವಂಥ ದೇವರಾಗಿದ್ದೀಯಾ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಆಮೇನ್. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು.
ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು.